ಸನಾತನ ಧರ್ಮದಲ್ಲಿ ನಮಗೆ ಹೇಳಿಕೊಟ್ಟಿರೋ ಪಾಠದ ಪ್ರಕಾರ, ಅಂದರೆ ಹೇಳಿಕೊಟ್ಟಿರೋ ಅಥವಾ ತಿಳ್ಕೊಂಡಿರೋ ಪಾಠದ ಪ್ರಕಾರ ಯಾವ ಸಮಯದಲ್ಲಿ ಹೇಳಬೇಕು, ಏನು ಮಾಡಬೇಕು. ನಾವು ಸನಾತನ ವಿಚಾರದಲ್ಲಿ ತಗೊಂಡಾಗ ನಾವು ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡ್ತೀವಿ. ಅಷ್ಟಾಂಗ ಯೋಗದಲ್ಲಿ ಹೇಳ್ತಾರೆ ಏನು ಯಮ ನಿಯಮ. ಆ ಯಮ ನಿಯಮ ಅಂದರೆ ಏನು ಅಂತ. ಈ ಯಮ ಅಂತಂದರೆ ನಾನು ಒಂದು ಸೊಸೈಟಿನಲ್ಲಿದ್ದಾಗ ಸೊಸೈಟಿಗೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳುವ ಒಂದು ಪರಿಪಾಠ. ಈಗ ಹೇಗೆ ನಾನು ನಿಯಮವನ್ನು ಪಾಲಿಸಿದಾಗ ಆ ಯಮ ಇದೆಯಲ್ಲ, ಅಂದರೆ ನಾನು ಯಾರ ಜೊತೆ ಹೇಗೆ ವ್ಯವಹರಿಸಬೇಕು ಸೊಸೈಟಿನಲ್ಲಿದ್ದಾಗ ಅನ್ನೋದನ್ನು ಹೇಳೋದಿದೆಯಲ್ಲ, ಅದು ದೊಡ್ಡ ವಿಚಾರ. ನಾನು ಎಲ್ಲಿ ಅಂದರೆ ಅಲ್ಲಿ, ಈಗ ಎಲ್ಲರೂ ಹೇಳ್ತಾರೆ ಏನು ತೇಗ್ ಬರೋದು ಅಥವಾ ಅಪಾನವಾಯು ಹೋಗೋದು, ಊಟ ಆದಾಗ ಅಥವಾ ಎಲ್ಲರಿಗೂ ಗ್ಯಾಸ್ ಆದಾಗ ಅವೆಲ್ಲ ಇರುತ್ತೆ. ಆದರೆ ನಾವು ಒಂದು ಒಟ್ಟು ಅಂತ ಕುಳಿತಿದ್ದಾಗ ನಾವು ಆ ರೀತಿ ಮಾಡೋಕ್ಕೆ ಸಾಧ್ಯನಾ? ಯೋಚನೆ ಮಾಡ್ಬೇಕು. ಹಂಗಂತ ಮಾಡ್ದಲೇ ಇರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಎರಡೂ ಇರ್ತದೆ. ಆದರೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ನಿಯಮ ಇದೆಯಲ್ಲ, ಅದನ್ನು ಪಾಲಿಸೋದು ಇಂಪಾರ್ಟೆಂಟ್ ಆಗುತ್ತೆ.